ಶಬರಿಮಲೆಯ ಅಯ್ಯಪ್ಪನ ದರ್ಶನಕ್ಕೆ ದಯವಿಟ್ಟು ಹೋಗಬೇಡಿ. ಅಯ್ಯಪ್ಪನ ದರ್ಶನಕ್ಕೆ ಸಾಕಷ್ಟು ಜನ ಮಾಲಾಧಾರಿಗಳು ಬರುತ್ತಿರುವುದು. ನಂಜನಗೂಡಿನಿಂದ ಅಯ್ಯಪ್ಪನ ಒಂದು ಭೇಟಿಗೆ ಬರುತ್ತಿರುವ ಜನರು ಸಾಮೂಹಿಕ ಮೆರವಣಿಗೆಯನ್ನ ಮಾಡ್ತಿದ್ದಾರೆ. ಜನಸಂದಣಿಯನ್ನು ಲೆಕ್ಕಿಸದೆ ಅಯ್ಯಪ್ಪನ ಮಾಲಾಧಾರಿಗಳು ಅಯ್ಯಪ್ಪನ ದರ್ಶನಕ್ಕೆ ಬರುತ್ತಿರುವುದು. ಶಬರಿಮಲೆಯ ಮೇಲೆ ಅಯ್ಯಪ್ಪನ ದರ್ಶನಕ್ಕೆ ನೂಕುನುಗ್ಗಲಾಗ್ತಿದೆ. ಸಾಕಷ್ಟು ಮಕ್ಕಳು ಮತ್ತು ವೃದ್ಧರು ಆ ಒಂದು ಜನಸಂದಣಿಯಲ್ಲಿ ತೊಡಗಿರೋದು. ಇನ್ನು ವೈರಸ್ ಆತಂಕದ ಮಧ್ಯೆಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೂಕುನುಗ್ಗಲಾಗ್ತಿದೆ. ವರ್ಷದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಈ ನವೆಂಬರ್ ಅನ್ನ ನೋಡ್ತಾ ಹೋದ್ರೆ ಸಾಕಷ್ಟು ಜನ ಶಬರಿಮಲೆಯ ಒಂದು ದರ್ಶನಕ್ಕೆ, ಅದರಲ್ಲೂ ಅಯ್ಯಪ್ಪನ ದರ್ಶನಕ್ಕೆ ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಈ ನವೆಂಬರ್ ನಿಂದ ಜನವರಿವರೆಗೂ ಏನ್ ಮಾಡ್ತಾರೆ, ಕಂಟಿನ್ಯೂ ಆಗಿ ಹೋಗ್ತಾ ಇರ್ತಾರೆ. ಎಲ್ಲೋ ಒಂದ್ ಕಡೆ ಈ ಸತಿ ವೈರಸ್ ಆತಂಕದಿಂದ ಏನಾಗ್ತಿದೆ ಅಂತಂದ್ರೆ ಪ್ರತಿಯೊಬ್ಬರಲ್ಲೂ ಆಡಳಿತ ಮಂಡಳಿ ಅಂದ್ರೆ ಅಯ್ಯಪ್ಪ ಸ್ವಾಮಿಯ ಆಡಳಿತ ಮಂಡಳಿಯವರೆಗೂ ಕೂಡ ಎಲ್ಲ ಒಂಥರ ಆತಂಕ, ಕಳವಳ ಸ್ಟಾರ್ಟ್ ಆಗಿದೆ ಅನ್ಬೋದು. ಜೊತೆಗೆ ಅಮೀಬಾ ಬಗ್ಗೆ ಪ್ರತಿಯೊಬ್ಬರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಕಳವಳವನ್ನ ವ್ಯಕ್ತಪಡಿಸ್ತಿದ್ದಾರೆ, ಗೊಂದಲವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಯಾಕೆಂದ್ರೆ ಅಯ್ಯಪ್ಪ ಸ್ವಾಮಿಯ ಒಂದು ದರ್ಶನಕ್ಕೆ ಬರುವವರು 100, 200, 300 ಅಥವಾ 500 ಅಷ್ಟೇ ಜನರಲ್ಲ. ಇಲ್ಲಿ 1 ಲಕ್ಷ ಇದ್ದುದು ಏನಾಗ್ತಿದೆ ಅಂತಂದ್ರೆ ಪ್ರಸ್ತುತ ಇವತ್ತಿನ ದಿನಮಾನಕ್ಕೆ 2 ಲಕ್ಷ ಸೇರುವ ಜನಸಂದಣಿಯ ಪ್ರದೇಶ ಅಯ್ಯಪ್ಪ ಸ್ವಾಮಿದಾಗಿದೆ. ಯಾಕಂದ್ರೆ ಪ್ರತಿಯೊಬ್ಬ ಭಕ್ತಾದಿಗಳು ಏನ್ ಮಾಡ್ಬೇಕು ಅಂತಂದ್ರೆ ನಾನು ಅಯ್ಯಪ್ಪ ಸ್ವಾಮಿ ದರ್ಶನವನ್ನ ಪಡಿಬೇಕು. ಜನರಿಗೆ ಏನ್ ಹೇಳ್ತಿದೀವಿ ಅಂತಂದ್ರೆ ಅಲ್ಲಿ ವೈರಸ್ ಉಂಟಾಗ್ತದೆ, ಅಂದ್ರೆ ವೈರಸ್ ಆತಂಕ ಸೃಷ್ಟಿ ಆಗ್ತಿದೆ ಪ್ರತಿಯೊಬ್ಬರಲ್ಲೂ. ಸ್ವಲ್ಪ ಏನ್ ಮಾಡಿ ಅಂತಂದ್ರೆ ಆ ಒಂದು ಪ್ರದೇಶದಿಂದ ಈ ವರ್ಷ ದೂರ ಇರಿ ಅಂತಕ್ಕಂಥ ಮಾತನ್ನ ಹೇಳಿಕೊಳ್ರೆ ನಮಗೆ ನಮ್ಮ ದೇವರ ಮೇಲೆ ಏನಿದೆ ಅಂತಂದ್ರೆ ಸಾಕಷ್ಟು ಪ್ರಮಾಣದ ನಂಬಿಕೆ ಇದೆ. ನಾವು ಸತ್ರು ಅಲ್ಲೇ ಸಾಯ್ತೀವಿ, ಬದುಕಿದ್ರು ಅಲ್ಲೇ ಬದುಕ್ತೀವಿ, ಬಟ್ ಅಯ್ಯಪ್ಪನ ದರ್ಶನವನ್ನ ನಾವು ಮಾಡೇ ಮಾಡ್ತೀವಿ ಅನ್ನೋದು. ಎಲ್ಲ ಒಂದ್ ಕಡೆ ಏನಾಗ್ತಿದೆ ಅಂತಂದ್ರೆ ಕಿಕ್ಕಿರಿದ ಜನಸಂದಣಿಯಲ್ಲಿ ಮಕ್ಕಳಿದ್ದಾರೆ ಕಣ್ರಿ. ಜೊತೆಗೆ ಏನಾಗಿದೆ ಅಂತಂದ್ರೆ ವಯಸ್ಸಾದವರಿದ್ದಾರೆ. ಎಲ್ಲೋ ಒಂದ್ ಕಡೆ ಏನಾಗ್ತಿದೆ ಅಂತಂದ್ರೆ ಊಟದ ವ್ಯವಸ್ಥೆ ಸರಿ ಆಗ್ತಿಲ್ಲ, ಅಲ್ಲಿ ವಿಶ್ರಾಂತಿ ಪಡೆಯೋದಕ್ಕೂ ಕೂಡ ಜಾಗ ಇಲ್ಲ. ಅಷ್ಟೊಂದು ಏನಾಗ್ತಿದೆ ಅಂತಂದ್ರೆ ಜನಸಂದಣಿ ಆಗ್ತಿದೆ, ನೂಕುನುಗ್ಗಲಾಗ್ತಿದೆ. ಎಲ್ಲೋ ಒಂದ್ ಕಡೆ ನೂಕುನುಗ್ಗಲಾಗಿ ಜನರು ತಿಕ್ಕಾಟದಲ್ಲಿ ತೊಡಗಿ ಅನಾಹುತಗಳನ್ನ ಮಾಡ್ಕೋಬಾರ್ದು ಅನ್ನೋದು. ಜೊತೆಗೆ ನಂಜನಗೂಡಿನಿಂದ ಹೊರಟಿರೋರು ಸಾಮೂಹಿಕ ಮೆರವಣಿಗೆಯನ್ನ ಕೂಡ ಮಾಡ್ತಿದ್ದಾರೆ. ಅಂದ್ರೆ ಅಯ್ಯಪ್ಪನ ಹೆಸರಲ್ಲಿ ಏನ್ ಮಾಡ್ತಿದ್ದಾರೆ, ಊರಿಂದ ಊರಿಗೆ ಪಾದಯಾತ್ರೆಯನ್ನ ಮಾಡ್ತಿರೋದು. ಅಯ್ಯಪ್ಪನ ಮೇಲೆ ಭಕ್ತಿ ಅಂತೂ ಸಾಕಷ್ಟು ಜನರಿಗೆ ಇರುತ್ತೆ. ಯಾಕಂದ್ರೆ 3 ತಿಂಗಳ ಕಾಲ ಅವ್ರು ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಅಯ್ಯಪ್ಪನ ಒಂದು ಜ್ಞಾನಾರ್ಜನೆಯಲ್ಲೇ ಮುಳುಗಿರ್ತಾರೆ. ಊಟದ ವ್ಯವಸ್ಥೆ ಆಗಿರಬಹುದು, ಸ್ನಾನದ ವ್ಯವಸ್ಥೆ ಆಗಿರಬಹುದು, ಅವರ ಉಡುಗೆ ತೊಡುಗೆಗಳ ವ್ಯವಸ್ಥೆ ಆಗಿರಬಹುದು, ಇದನ್ನೆಲ್ಲ ಅವ್ರು ನಿಭಾಯಿಸಿಕೊಂಡು ಕೊನೆಯ ಹಂತದಲ್ಲಿ ಬರ್ತಿರ್ತಕ್ಕಂಥ ಈ ವೇಳೆಯಲ್ಲಿ ಏನಾಗ್ತಿದೆ ಅಂತಂದ್ರೆ ವೈರಸ್ ಉಂಟಾಗಿದೆ ಅಂತ ಮಾಹಿತಿಗಳು ಲಭ್ಯವಾಗ್ತಿವೆ. ಆಡಳಿತ ಮಂಡಳಿ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು. ನೀವು ದೃಶ್ಯಾವಳಿಯಲ್ಲಿ ನೋಡ್ತಿರ್ಬೋದು ನೀವು ಯಾವ ರೀತಿಯಾಗಿ ಜನಸಂದಣಿ ಉಂಟಾಗ್ತಿದೆ ಅಂತ. ಜೊತೆಗೆ ಆಡಳಿತ ಮಂಡಳಿ ಏನಾಗಬೇಕು ಅಂತಂದ್ರೆ ಎಚ್ಚರದ ನಿಗಾ ವಹಿಸಬೇಕು. ಪ್ರತಿಯೊಬ್ಬರು ಬಂದಿರತಕ್ಕಂಥ ಊರವರು ಅಕ್ಕಪಕ್ಕದ ಊರವರಲ್ಲ, ದೂರ ಪ್ರದೇಶದಿಂದ ಏನ್ ಮಾಡಿರ್ತಾರೆ ಅಂದ್ರೆ ಅಯ್ಯಪ್ಪ ಸ್ವಾಮಿ ಒಂದು ದರ್ಶನಕ್ಕೆ ಬಂದಿರ್ತಾರೆ. ಜೊತೆಗೆ ಇದು ವೈರಸ್ ಬಗ್ಗೆ ಕೂಡ ತುಂಬಾ ಏನಾಗ್ತಿದೆ ಅಂದ್ರೆ ಹಬ್ಬುತ್ತಿದೆ. ಅಲ್ಲಿ ಸ್ನಾನಕ್ಕೆ ಹೋದಾಗ ಆಗಿರ್ಬೋದು ಅಥವಾ ವಿಶ್ರಾಂತಿ ಪಡೆಯುವಾಗ ಆಗಿರ್ಬೋದು, ಜೊತೆಗೆ ಊಟದ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಏನಾಗ್ತಿದೆ ಅಂತಂದ್ರೆ ಈ ಬಾರಿ ಪ್ರಶ್ನೆಯಾಗಿ ಕಾಡ್ತಿದೆ, ಸೋಂಕು ಏನಾದ್ರೂ ಜಾಸ್ತಿ ಆಗ್ತಿದೆಯಾ ಅಥವಾ ವೈರಸ್ ಏನಾದ್ರೂ ಈ ಕಡೆ ಜಾಸ್ತಿ ಆಗ್ತಿದೆಯಾ ಅನ್ನೋದು. ಕಾಯ್ದು ನೋಡೋಣ ಯಾವ ರೀತಿಯ ಸೂಕ್ತ ಕ್ರಮಗಳನ್ನ ಅಯ್ಯಪ್ಪ ಸ್ವಾಮಿಯ ಒಂದು ಕಮಿಟಿ ತೆಗೆದುಕೊಳ್ಳುತ್ತೆ ಅಂತ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.